ಮೇ ತಿಂಗಳು ಮುಗಿದೋಯ್ತು. ಆದರೆ ಯಾವ ಕನ್ನಡದ ಸಿನಿಮಾ ಕೂಡ ಈ ಕಳೆದ 5 ತಿಂಗಳಲ್ಲಿ ಹೆವಿ ಸದ್ದನ್ನು ಮಾಡಿಲ್ಲ. ಸ್ಟಾರ್ ನಟರ ಸಿನಿಮಾಗಳು ಕೂಡ ಬಂದವು, ಹೊಸಬ್ರ ಸಿನಿಮಾಗಳು ಕೂಡ ಬಂದವು. ಆದರೆ ಯಾವ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನ ಶೇಕ್ ಮಾಡೋ ಲೆವೆಲ್ಗೆ ಸಕ್ಸಸ್ನ ಕಾಣಲಿಲ್ಲ. ಒಂದಷ್ಟು ಸಿನಿಮಾಗಳು ಒಳ್ಳೆ ರೆಸ್ಪಾನ್ಸ್ನ ತಗೊಂಡ್ವು. ಚೂಮಂತರ್ ಆಗಿರ್ಬೋದು, ಯುದ್ಧಕಾಂಡ ಆಗಿರ್ಬೋದು, ಇನ್ನೂ ಕೆಲವು ಸಿನಿಮಾಗಳು. ಆದರೆ ಈ ಸಿನಿಮಾಗಳು ತಮ್ಮ ಬಜೆಟ್ನ ರಿಕವರಿ ಮಾಡ್ಕೊಳ್ಳೋದೇ ದೊಡ್ಡ ಚಾಲೆಂಜ್ ಆಗಿತ್ತು. ಮುಂದಿನ 7 ತಿಂಗಳಲ್ಲಿ ಬರ್ತಕ್ಕಂಥ ಸಿನಿಮಾಗಳು ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡಿತವ, ಮುಂದೆ ಯಾವ್ಯಾವ ಸಿನಿಮಾ ಬರ್ತವೆ, ಇದು ಈ ವಿಡಿಯೋದ ಟಾಪಿಕ್ ಆಗಿರುತ್ತೆ. ಡೇಟ್ ವೈಸ್ ಹೇಳ್ಕೊಂಡು ಹೋಗ್ತೀನಿ. ಮೊದಲಿಗೆ ಜೂನ್ ಮಂತಲ್ಲಿ ಜೂನ್ 6ನೇ ತಾರೀಕು ಮಹಾದೇವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮಹಾದೇವ ಸಿನಿಮಾ ವಿನೋದ್ ಪ್ರಭಾಕರ್ ಸರ್ ಅವರ ಸಿನಿಮಾ. ಮತ್ತು ಅದೇ ದಿನಾಂಕದಂದು ಸಂಜು ಗೀತಾ ಭಾಗ 2 ಅದು ಮರು ಬಿಡುಗಡೆ ಆಗ್ತಾ ಇದೆ. ಇದು ಜೂನ್ ಮಂತ್ನಲ್ಲಿ. ಇನ್ನು ಜುಲೈ ಮಂತ್ನಲ್ಲಿ ತಗೊಂಡ್ರೆ ಯಕ್ಕ ಸಿನಿಮಾ ಜುಲೈ 18th ರಿಲೀಸ್ ಆಗ್ತಾ ಇದೆ. ಯುವರಾಜ್ ಕುಮಾರ್ ಸರ್ ಅವರ 2ನೇ ಚಿತ್ರ ಇದು. ಈ ಚಿತ್ರಕ್ಕೆ ನಿರ್ದೇಶನ ಮಾಡ್ತಾ ಇರತಕ್ಕಂಥದ್ದು ರೋಹಿತ್ ಪದಾಕಿ ಸರ್ ಅವರು. ಇನ್ನು ಆಗಸ್ಟ್ ಮಂತ್ನಲ್ಲಿ ತಗೊಂಡ್ರೆ 45 ಸಿನಿಮಾ ಆಗಸ್ಟ್ ಮಂತ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಒಂದು ಮಲ್ಟಿಸ್ಟಾರ್ ಇರ್ತಕ್ಕಂಥ ಪ್ಯಾನ್ ಇಂಡಿಯಾ ಚಿತ್ರ. ಈ ಚಿತ್ರಕ್ಕೆ ನಿರ್ದೇಶನ ಮಾಡ್ತಾ ಇರ್ತಕ್ಕಂಥದ್ದು ಅರ್ಜುನ್ ಜನ್ಯ ಸರ್ ಅವರು. ಅರ್ಜುನ್ ಜನ್ಯ ಸರ್ ಅವರಿಗೆ ಇದು ಮೊದಲನೇ ನಿರ್ದೇಶನದ ಚಿತ್ರ. ಇನ್ನು ಈ ಚಿತ್ರಕ್ಕೆ ಇನ್ನೊಂದೇನಪ್ಪ ಸರ್ಪ್ರೈಸ್ ಅಂದರೆ, ಈ ಚಿತ್ರಕ್ಕೆ ಕ್ಲಾಶ್ ಆಗ್ತಾ ಇರ್ತಕ್ಕಂಥದ್ದು ರಜನಿಕಾಂತ್ ಸರ್ ಅವರ ಕೂಲಿ ಚಿತ್ರ. ಆ ಚಿತ್ರನ ಡೈರೆಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದು ಲೋಕೇಶ್ ಕನಗರ ಸರ್ ಅವರು. ಇದಾದಮೇಲೆ ನೆಕ್ಸ್ಟ್ ಅಪ್ಡೇಟ್ ಇರೋದು ಕಾಂತಾರ ಚಾಪ್ಟರ್ 1 ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕಾಂತಾರ ಚಾಪ್ಟರ್ 2 ನೀವು ಆಲ್ರೆಡಿ ನೋಡಿರ್ತೀರ. ಪಾಸಿಟಿವ್ ರೆಸ್ಪಾನ್ಸ್, ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮತ್ತು ತುಂಬ ಅವಾರ್ಡ್ಗಳನ್ನ ಪಡ್ಕೊಂಡಂತಹ ಈ ಚಿತ್ರದ ಪ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1ಗೆ ಆಲ್ಮೋಸ್ಟ್ ವರ್ಲ್ಡ್ ವೈಡ್ ಕಾಯ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಈ ಚಿತ್ರ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಮತ್ತು ದಸರಾ ಬೈರೋದ್ರಿಂದ ಒಂದು ಒಳ್ಳೆ ದಿನನ ಬುಕ್ ಮಾಡಿಕೊಂಡು ಆ ಡೇಟ್ಗೆ ಬರ್ತಾ ಇದ್ದಾರೆ. ಈ ಚಿತ್ರದ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇರೋದಂತೂ ಸುಳ್ಳಲ್ಲ. ಇನ್ನು ಇದಾದಮೇಲೆ KD ಸಿನಿಮಾ. ಈ ಸಿನಿಮಾದು ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ರೀಸೆಂಟಾಗಿ ಚಿತ್ರತಂಡದವರು ಸಾಂಗ್ ಶೂಟ್ ಕಂಪ್ಲೀಟ್ ಅಂತಕ್ಕಂಥ ಒಂದು ವಿಡಿಯೋನ ಬಿಟ್ಟಿದ್ರು. ಅದನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಆದಷ್ಟು ಬೇಗ ರಿಲೀಸ್ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ. ಅದು ಯಾವಾಗ ಅಂತ ಕಾದು ನೋಡಬೇಕಿದೆ. ಇನ್ನು ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದರೆ ಡೆವಿಲ್ ಸಿನಿಮಾ. ಈ ಸಿನಿಮಾ ಈ ವರ್ಷದಲ್ಲೇ ರಿಲೀಸ್ ಆಗುತ್ತೆ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ನನಗಿತ್ತು. ಅದು ಕನ್ಫರ್ಮ್ ಆಗಿದ್ದು ನಿನ್ನೆ. ಅದು ಯಾವ ರೀತಿ ಅಂತ ಅಂದರೆ, ನಿನ್ನೆ ಒಂದು ಪೋಸ್ಟರ್ ಬರುತ್ತೆ. ಆ ಪೋಸ್ಟರ್ನಲ್ಲಿ ದರ್ಶನ್ ಸರ್ ಅವರು ಕನ್ವರ್ಲಾಲ್ ಲುಕ್ನಲ್ಲಿ ಇರ್ತಕ್ಕಂಥ ಪೋಸ್ಟರ್. ಮತ್ತು ಆ ಪೋಸ್ಟರ್ನಲ್ಲಿ ಒಂದು ಹೈಲಿ ಮೆನ್ಷನ್ ಆಗಿರೋದೇನಪ್ಪ ಅಂದರೆ ಟಾಕಿ ಕಂಪ್ಲೀಟೆಡ್ ಅಂತ. ಇದ್ರ ಜೊತೆಗೆ ಒಂದು ನ್ಯೂಸ್ ಬರುತ್ತೆ. ಅದೇನು ಅಂದರೆ, ದರ್ಶನ್ ಸರ್ ಅವರು ವಿದೇಶಕ್ಕೆ ಹೋಗಿ ಶೂಟಿಂಗ್ ಮಾಡೋದಕ್ಕೆ 25 ದಿನಗಳ ಕಾಲ ಪರ್ಮಿಷನ್ ಕೊಟ್ಟಿದೆ ಕೋರ್ಟ್ ಅಂತಕ್ಕಂಥ ನ್ಯೂಸು. ಸೊ ಈ 25 ದಿನಗಳ ಆದಮೇಲೆ ಚಿತ್ರತಂಡದಿಂದ ಅಪ್ಡೇಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಿಷ್ಟು ಅಪ್ಡೇಟ್ ಮತ್ತು ಎಕ್ಸ್ಪೆಕ್ಟೇಷನ್ಸ್ ಆದರೆ, ಇನ್ನೂ ಕೆಲವೊಂದಷ್ಟು ಸಿನಿಮಾಗಳ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ರಿಚರ್ಡ್ ಆ್ಯಂಟನಿ ಸಿನಿಮಾ ಬಗ್ಗೆ. ಈ ಸಿನಿಮಾದ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿಕೊಂಡು ನಾಳೆ ಸಿಗ್ತೀನಿ. ಇನ್ನು ಮುಂದಿನ ವಿಡಿಯೋ ಕಡೆ ಹೋಗೋದಾದರೆ ಲ್ಯಾಂಡ್ ಲಾರ್ಡ್ ಸಿನಿಮಾ. ದುನಿಯಾ ವಿಜಯ್ ಸರ್ ಅವರ ಈ ಸಿನಿಮಾಗೆ ಜಡೇಶ್ ಕೆ ಹಂಪಿ ಸರ್ ಅವರ ನಿರ್ದೇಶನ. ಸೊ ಈ ಸಿನಿಮಾ ಈ ವರ್ಷದಲ್ಲೇ ರಿಲೀಸ್ ಆಗುತ್ತಾ ಅಥವಾ 2026ರ ಪ್ರಾರಂಭದಲ್ಲಿ ರಿಲೀಸ್ ಆಗುತ್ತಾ ಕಾದು ನೋಡಬೇಕಿದೆ. ಅಪ್ಡೇಟ್ನ ಎದುರು ನೋಡ್ತಾ ಇದ್ದೀನಿ. ಇದ್ರ ಜೊತೆಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿದ್ದರೆ ನನಗೂ ಕೂಡ ಹೇಳಿ. ಇನ್ನೊಂದಷ್ಟು ಇನ್ಫಾರ್ಮೇಷನ್ಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.